ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸೋದಕ್ಕಿದ್ದಾರೆ. ಕೆಲವೇ ಕ್ಷಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೆರಳುತ್ತಾರೆ. ಡಿಸಿಎಂ ಡಿಕೆಶಿ ಮನೆಗೆ ಹೊರಡಲು ಸಜ್ಜಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಜೊತೆ 1-to-1 ಮೀಟಿಂಗ್, ಬ್ರೇಕ್ಫಾಸ್ಟ್ ನೆಪದಲ್ಲಿ ಮೀಟಿಂಗ್ ಆಗುತ್ತೆ. ಮೀಟಿಂಗ್ ಅಲ್ಲಿ ಏನ್ ಚರ್ಚೆ ಆಗುತ್ತೆ ಅನ್ನೋದು ಪ್ರಶ್ನೆ. ಯಾವ ಸಚಿವರಿಗೂ ಯಾವ ನಾಯಕರಿಗೂ ಇಬ್ಬರ ಮಧ್ಯೆ ನಡೆಯುವಂತ ಮಾತುಕತೆಯಲ್ಲಿ ಅವಕಾಶ ಇರೋದಿಲ್ಲ. ಡಿಕೆ ಸುರೇಶ್ ಭಾಗಿಯಾಗಬಹುದು ಅನ್ನೋ ಸಾಧ್ಯತೆ. ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಮೊನ್ನೆ ದೆಹಲಿಯಲ್ಲಿದ್ರು. ನಿನ್ನೆ ದೆಹಲಿಯಿಂದ ಬಂದಾಗ ಒಂದು ಹೇಳಿಕೆಯನ್ನ ಕೊಟ್ಟರು. ಎಲ್ಲವೂ ಒಂದು ಹಂತಕ್ಕೆ ಬರ್ತಾ ಇದೆ ಅಂತ ಮಾತನಾಡಿದ್ರು. ಎಲ್ಲವೂ ಒಂದು ಹಂತಕ್ಕೆ ಬರ್ತಾ ಇದೆ ಅನ್ನುವಂಥ ಮಾತು ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಇವತ್ತು ಅವರು ಕೂಡ ಮೀಟಿಂಗ್ ಅಲ್ಲಿ ಇರಬಹುದು ಅನ್ನುವಂಥ ಸಾಧ್ಯತೆ. ಮನೆಯಲ್ಲಿದ್ದಾರೆ ಅವರು, ಮೀಟಿಂಗ್ ಅಲ್ಲಿ ಅವರು ಕೂಡ ಇರಬಹುದು ಅನ್ನುವಂಥ ಸಾಧ್ಯತೆ. 1-to-1 ಮೀಟಿಂಗ್ ಆಗಲ್ಲ. ಡಿಕೆ ಬ್ರದರ್ಸ್ ಮತ್ತು ಡಿಕೆ ಶಿವಕುಮಾರ್ ಅವರೇ ಹೇಳಿದ ರೀತಿಯಲ್ಲಿ ವಿ ಆರ್ ಬ್ರದರ್ಸ್ ಸಿದ್ದರಾಮಯ್ಯ. ಸೊ ಮೂವರು ಬ್ರದರ್ಸ್ ಮಧ್ಯೆ ಮಾತುಕತೆ ಆಗತ್ತೆ ಇವತ್ತು. ಬೆಳಗಾವಿ ಅಧಿವೇಶನ ಮುಗಿಯುವವರೆಗೆ ಈ ಶಾಂತಿ ಮಂತ್ರದ ವ್ಯಾಲಿಡಿಟಿ ಅನ್ನೋದು ಮೊನ್ನೆ ಚರ್ಚೆಯಾಗಿದ್ದಂಥ ವಿಚಾರ. ಅಧಿವೇಶನ ಮುಗಿಯುವವರೆಗೂ ಕೂಡ ನಾಯಕತ್ವ ವಿಚಾರದಲ್ಲಿ ಯಥಾಸ್ಥಿತಿ. 19ರ ನಂತರ ಸಂಸತ್ ಅಧಿವೇಶನ ಮುಕ್ತಾಯ ಆಗತ್ತೆ, ವಿಧಾನಮಂಡಲದ ಅಧಿವೇಶನ ಮುಕ್ತಾಯ ಆಗುತ್ತೆ. ಅಲ್ಲಿಗೆ ಈ ಒಪ್ಪಂದವೂ ಕೂಡ ಮುಕ್ತಾಯ ಆಗತ್ತಾ ಅಂತ. ಜನವರಿ ಮೊದಲ ವಾರದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಸಂಧಾನ ಸಭೆ ನಡೆಯಬಹುದು. ಡಿಸೆಂಬರ್ ಅಂತ್ಯದಲ್ಲಿ ಕ್ರಿಸ್ಮಸ್ಸು, ಜನವರಿ ಆರಂಭದಲ್ಲಿ ದೆಹಲಿಯಲ್ಲಿ ಸಭೆಯಾಗಬಹುದು. ರಾಹುಲ್, ಸೋನಿಯಾ, ಖರ್ಗೆ ಸಮ್ಮುಖದಲ್ಲಿ ಸಂಧಾನ ಸೂತ್ರ ಸಾಧ್ಯತೆ ಇದೆ. ಪ್ರಶಾಂತ್ ನಾಥ್ ಅವರು ಮಾತನಾಡಿಸಬೇಕು. ಬಹುಶಃ ಸಂದೇಶ ಕೊಡುವಂತ ಪ್ರಯತ್ನ 4 ದಿನದ ಅವಧಿಯಲ್ಲಿ 2 ಬಾರಿ ಸಂದೇಶ ಕೊಡ್ತಾರೆ ಅಂತಂದ್ರೆ ಸಮಥಿಂಗ್ ಇಸ್ ಫಿಶಿ ಅಂತ ಅನ್ಸುತ್ತೆ ಅಂತ. ಅಲ್ಲ ನೋಡಿ ರಕ್ಷತ್, ಈಗ ಸಮಥಿಂಗ್ ಇಸ್ ಫಿಶಿ ಅನ್ನೋದು ಜಗಜ್ಜಾಹೀರಾಗಿರ್ತಕ್ಕಂಥ ವಿಷಯ. ನವೆಂಬರ್ 20ರಿಂದ ನಡೆದಿರ್ತಕ್ಕಂಥ ಬೆಳವಣಿಗೆಗಳೇನಿದ್ವು ಅವು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ನಡುವೆ ಕುರ್ಚಿಗೆ ಸಂಬಂಧಪಟ್ಟಂತೆ ಒಂದು ಕಾದಾಟ, ಕಿತ್ತಾಟ ಬಹಳ ಬಹಿರಂಗವಾಗಿ ನಡೀಲಿಕ್ಕೆ ಶುರುವಾಗಿತ್ತು. ಎಲ್ಲಿವರೆಗಂತಂದರೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಸೋಷಿಯಲ್ ಮೀಡಿಯಾ ಮೂಲಕ ಹೇಳುವ ಪ್ರಯತ್ನವನ್ನು ಮಾಡಿದರು. ಅದು ಸಂದೇಶವೇ. ಸೋಷಿಯಲ್ ಮೀಡಿಯಾದಲ್ಲಿ ಏನು ಹೇಳಿದರು? ಮಾತು ಕೊಟ್ಟಂತೆ ನೀವು ನಡೀಬೇಕು ಅಂತ ಹೇಳಿದರು. ಅಲ್ಲಿಗೆ ನಿಲ್ಲಿಲ್ಲ ಉಪಮುಖ್ಯಮಂತ್ರಿಗಳು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಾರ್ಯಕ್ರಮದಲ್ಲಿ ಬಹಿರಂಗ ವೇದಿಕೆಯಲ್ಲಿ ಹೇಳಿದರು, ಮಾತು ಕೊಟ್ಟಂತೆ ನಡೆಯುವುದು ಬಹಳ ಮುಖ್ಯ, ಅದು ಶ್ರೇಷ್ಠ ಅಂತಕ್ಕಂಥದ್ದು. ಅದು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಸಂಬೋಧಿಸಿರ್ತಕ್ಕಂಥ ಪದವಾಗಿತ್ತು. ಅದಕ್ಕೂ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟರು. ಅಲ್ಲಿಗೆ ನಿಲ್ಲಿಲ್ಲ ಅಲ್ವಾ? ಉಪಮುಖ್ಯಮಂತ್ರಿಗಳು ಹಾಕಿದ ಪೋಸ್ಟ್ಗೆ ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಉತ್ತರ ಕೊಟ್ಟರು. ನಮ್ಮ ಬದ್ಧತೆ ಇರೋದು ಕರ್ನಾಟಕದ ಜನರಿಗೆ ಅವ್ರಿಗೇನು ಭರವಸೆ ಮಾತು ಕೊಟ್ಟಿದ್ದೀವಿ ಅದನ್ನು ಈಡೇರಿಸಿದ್ದೀವಿ ಗ್ಯಾರಂಟಿಗಳ ಮೂಲಕ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಹೇಳಿದರು. ಆಗಿರುವ ಪರಿಸ್ಥಿತಿಯಲ್ಲಿ ಸಮಥಿಂಗ್ ಇಸ್ ಫಿಶಿ ಅಲ್ಲ, ಅದಕ್ಕಿಂತ ಅದು ಬರೀ ಸಮಥಿಂಗ್ ಇಸ್ ಫಿಶಿ ಇಸ್ ಅ ವೆರಿ ಸ್ಮಾಲ್ ಟರ್ಮ್. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ನಡುವೆ ವಿಧಾನ ಪರಿಷತ್ ಸದಸ್ಯರ ಆಯ್ಕೆಗೆ ಸಂಬಂಧಪಟ್ಟಂತೆ ಅಥವಾ ಸಭಾಪತಿ ಆಯ್ಕೆಗೆ ಸಂಬಂಧಪಟ್ಟಂತೆ ಜಗಳ ಇದೆ. ಇವರನ್ನು ಸಂಪುಟ ಪುನಾರಚನೆ ಮಾಡುವಾಗ ಜಗಳ ಇದೆ. ದ್ಯಾಟ್ ಈಸ್ ಸಮಥಿಂಗ್ ಫಿಶಿ. ದಿಸ್ ಇಸ್ ಮೋರ್ ದೆನ್ ಸಮಥಿಂಗ್ ಫಿಶಿ. ನಾನು ಯಾಕೆ ಕೇಳಿದೆ ಅಂತಂದ್ರೆ ಮೊನ್ನೆ ಶನಿವಾರ ಕೊಡಬೇಕಾದಂಥ ಸಂದೇಶವನ್ನು ಕೊಟ್ಟಾಗಿದೆ. ಮತ್ತೆ ಇವತ್ತು ಒಟ್ಟು ಸೇರಿರ್ತಾರೆ, ಮತ್ತೆ ನಾವು ಸುದ್ದಿಗೋಷ್ಠಿ ಮಾಡ್ತೀವಿ ಅಂತಂದ್ರೆ ಅದನ್ನ ಅಲ್ಲ, ಅದೇ ನನಗನ್ಸುತ್ತೆ ರಕ್ಷತ್, ಇಟ್ಸ್ ಅ ಮೋರ್ ಆಫ್ ಎ ಕರ್ಟಸಿ ಕಾಲ್. ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಮನೆಗೆ ಹೋಗಿದ್ರು. ಬಹಿರಂಗವಾಗಿ ವಿಷಯವನ್ನು ಮುಖ್ಯಮಂತ್ರಿಗಳೇ ಹೇಳಿದರು, ಇನ್ನೊಂದು ದಿನ ನಾನು ಹೋಗ್ತೀನಿ, ಅವ್ರು ಕರೆದಾಗ ಹೋಗ್ತೀನಿ ಅಂತ. ಹೀಗಾಗಿ ನೀವು ಕರೆದಾಗ ಹೋಗ್ತೀನಿ ಅಂತ ಕೂಡ ನೀವು ಇನ್ವಿಟೇಷನ್ ಎಕ್ಸ್ಟೆಂಡ್ ಮಾಡಬೇಕಾಗತ್ತೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಹೇಳಿದರು ಈಗಲೇ ಬನ್ನಿ, ಮಂಗಳವಾರ ಬನ್ನಿ ಅಂತ ಹೇಳಿದ ಕಾರಣದಿಂದಾಗಿ ಇವತ್ತೊಂದು ಬ್ರೇಕ್ಫಾಸ್ಟ್ ನಡೀತಾ ಇದೆ. ಅದರ್ವೈಸ್ ಈ ಬ್ರೇಕ್ಫಾಸ್ಟ್ಗೆ ಪೊಲಿಟಿಕಲ್ ಆಗಿರ್ತಕ್ಕಂಥ ತುಂಬ ಮಹತ್ವ ಇದೆ ಅಂತಿಲ್ಲ. ಇದು 24x7 ನ್ಯೂಸ್ ಚಾನಲಲ್ಲಿ ಪ್ರತಿಯೊಂದು ಈ ರೀತಿಯ ಬ್ರೇಕ್ಫಾಸ್ಟ್ಗಳು ಅನೇಕ ನಡೆದಿವೆ. ಆದರೆ ಇವತ್ತಿನ ಸಂದರ್ಭದಲ್ಲಿ, ಇವತ್ತಿನ ಕಾಂಟೆಕ್ಸ್ಟ್ನಲ್ಲಿ ಇಬ್ಬರ ಜಗಳದ ಕಾರಣದಿಂದಾಗಿ ಈ ಬ್ರೇಕ್ಫಾಸ್ಟ್ಗಳಿಗೆ, ಈ ಸಭೆಗಳಿಗೆ ಇನ್ನಿಲ್ಲದ ಮಹತ್ವ ಬರ್ತಾ ಇದೆ. ನನಗೇನು ಅನ್ಸಲ್ಲ ಡಿ ಕೆ ಬ್ರದರ್ಸ್ ಕೂಡ ತಮ್ಮ ಮನೆಗೆ ಮುಖ್ಯಮಂತ್ರಿಗಳು ಬಂದಾಗ ನಾಯಕತ್ವ ಬದಲಾವಣೆ, ದ್ಯಾಟ್ ಈಸ್ ನಾಟ್ ಎ ಕರ್ಟಸಿ. ಆ ವಿಷಯವನ್ನು ಏನೋ ಚರ್ಚೆ ಮಾಡಿ ರಾದ್ದಾಂತ ಮಾಡಿ ಅತಿಥಿಯಾಗಿ ಬಂದವನಿಗೆ ಮುಜುಗರ ಸೃಷ್ಟಿಸೋ ಕೆಲಸ ಮಾಡಲ್ಲ. ನನಗೇನು ಅನ್ಸಲ್ಲ ಆ ಚರ್ಚೆ ಎಲ್ಲ ನಡೆಯುತ್ತೆ ಅಂತ. ಬಹುಶಃ ಡಿ ಕೆ ಫ್ಯಾಮಿಲಿ ಕೂಡ ಇರುತ್ತೆ. ಡಿ ಕೆ ಅವರ ಯಾಕಂದರೆ ಮನೆಗೆ ಕರೆದಿರೋದ್ರಿಂದ ಡಿ ಕೆ ಫ್ಯಾಮಿಲಿ ಕೂಡ ಇರುತ್ತೆ, ಡಿ ಕೆ ಸುರೇಶ್ ಕೂಡ ಇರ್ತಾರೆ.
ಇಟ್ಸ್ ಅ ಮೋರ್ ಆಫ್ ಎ, ಯಾಕಂದರೆ ಮುಖ್ಯಮಂತ್ರಿಗಳು ನನ್ನ ತಿಳಿದ ಮಟ್ಟಿಗೆ ಹಿಂದೆ ಯಾವಾಗ ಹೋಗಿದ್ರು ನನಗೆ ನೆನಪಿಲ್ಲ. ಡಿ ಕೆ ಶಿವಕುಮಾರ್ ಮನೆಗೆ ಅಧಿಕಾರ ಬಂದ ಮೇಲೆ ಹೋಗ್ತಾ ಇರೋದು ಮೊದಲ ಬಾರಿ ಅನ್ಸುತ್ತೆ ಕಳೆದ 2.5 ವರ್ಷಗಳಲ್ಲಿ. ಮತ್ತು ಅಧಿಕಾರ ಹಸ್ತಾಂತರ, ನಾಯಕತ್ವ ಬದಲಾವಣೆ, ಈ ಚರ್ಚೆಯ ಮಧ್ಯೆ ಮುಖ್ಯಮಂತ್ರಿಗಳು ಹೋಗ್ತಾ ಇರ್ತಕ್ಕಂಥದ್ದು, ಅದಕ್ಕೊಂದು ಬೇಡ ಆದರೂ ಕೂಡ ನಿಮಗೊಂದು ಮಹತ್ವ ಬಂದೇ ಬರುತ್ತೆ. ಬಟ್ ಟುಡೇಸ್ ಮೀಟಿಂಗ್ ಈಸ್ ಮೋರ್ ಆಫ್ ಎ ಕರ್ಟಸಿ ಕಾಲ್. ಮೊನ್ನೆ ನಾನು ನೀವು ಇಬ್ಬರು ಶನಿವಾರ ಬೆಳಿಗ್ಗೆ ಇಲ್ಲಿ ಕೂತಿದ್ವಿ. ಒಂದು ಕುತೂಹಲ ಇತ್ತು, ಕರೆಕ್ಟ್, ಏನಾಗುತ್ತೆ, ಯಾಕಂದರೆ ಟೆಂಪರ್ಸ್ಗಳು ಏರಿದ್ವು. ಇಬ್ಬರೂ ಕೂಡ ಸೋಷಿಯಲ್ ಮೀಡಿಯಾ ಮುಖಾಂತರ ಮಾತನಾಡುವ ಪರಿಸ್ಥಿತಿ ಬಂದಿತ್ತು. ಹೈಕಮಾಂಡ್ ನಾಳೆ ಕರೆಯುತ್ತಾ, ನಾಡ್ದು ಕರೆಯುತ್ತಾ, ನಾಯಕತ್ವ ಬದಲಾವಣೆ ಆಗುತ್ತಾ ಇಲ್ವಾ, ಈ ಚರ್ಚೆಗಳು ನಡೀತಾ ಇದ್ವು. ಹಾಗಾಗಿ ಆ ಸಭೆಗೆ ಇದ್ದ ಮಹತ್ವ, ಪೊಲಿಟಿಕಲ್ ಮಹತ್ವ, ಈ ಸಭೆಗೆ ಒಂದು ಮಹತ್ವ ಇದೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮನೆಗೆ ಕಿತ್ತಾಟದ ಸಂದರ್ಭದಲ್ಲಿ ಹೋಗ್ತಾ ಇರ್ತಕ್ಕಂಥದ್ದಕ್ಕೆ ನಿಶ್ಚಿತವಾಗಿರ್ತಕ್ಕಂಥ ಮಹತ್ವ ಇದೆ. ಬಟ್ ಏನೋ ಆಗ್ಬಿಡುತ್ತೆ ಸಭೆಯಲ್ಲಿ ಅಂತಕ್ಕಂಥ ಕುತೂಹಲ ಇದೆ ಅಂತ ನನಗೇನು ಅನಿಸಲ್ಲ. ಬಟ್ ನೋಡಿ, ಪತ್ರಿಕೆ ಈಗ ಅದು ಹೆಂಗಾಗತ್ತೆ, ಮಾಧ್ಯಮ ಮಿತ್ರರು ಹೊರಗಡೆ ನಿಂತಿರ್ತಾರೆ. ಬೇಡ ಅಂದರೂ ಇವತ್ತೊಂದು 50 ಕ್ಯಾಮ್ರಾ ಇರುತ್ತೆ ಹೊರಗಡೆ. ರಾಷ್ಟ್ರೀಯ ಮಾಧ್ಯಮಗಳು, ನಿಮ್ಮ ಇಡೀ ಇಂಗ್ಲೀಷ್ ಮಾಧ್ಯಮಗಳಿಗೆ ಇದೇ ಸುದ್ದಿ ಇವತ್ತು. ಕನ್ನಡದ ಮಾಧ್ಯಮಗಳು ಕೂಡ ಇವೆ, ಸೋಷಿಯಲ್ ಮೀಡಿಯಾ ಕ್ಯಾಮ್ರಾಗಳಿವೆ. ಹೀಗಾಗಿ ಮನೆಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಒಂದು ಸಣ್ಣ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿ ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ಉಪಮುಖ್ಯಮಂತ್ರಿಗಳು ಮಾತಾಡ್ತಾರೆ ಅನ್ಸುತ್ತೆ. ಅದರ್ವೈಸ್ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ನನಗನ್ಸುತ್ತೆ ವಿಪಕ್ಷಗಳ ಟೀಕೆ ಜಾಸ್ತಿ ಆಗ್ಬೋದು ಅಂತ ಅನ್ಸುತ್ತೆ. ಅಂದರೆ BJP JDS ಹಂಗೆ ಮಾಡ್ತಾ ಇವೆ, ಹಿಂಗೆ ಮಾಡ್ತಾ ಇವೆ ಅನ್ನುವ ಟೀಕೆ ಜಾಸ್ತಿ ಆಗ್ಬೋದು. ಜೊತೆಗೆ ನಾವು ಸಂಸದರ ನಿಯೋಗವನ್ನು ದಿಲ್ಲಿಗೇನು ಕರ್ಕೊಂಡು ಹೋಗ್ಬೇಕಂತಿದ್ದೀವಿ, ಅದರ ಮಾಹಿತಿಯನ್ನು ಕೂಡ ಮುಖ್ಯಮಂತ್ರಿಗಳು ಹಂಚ್ಕೊಳ್ಬೋದು ಅಂತ ಅನ್ಸುತ್ತೆ. ಅದರ್ವೈಸ್ ಒಳಗಡೆ ಏನೋ ಪೊಲಿಟಿಕಲಿ ಅಧಿಕಾರ ಹಸ್ತಾಂತರ, ನಾಯಕತ್ವ ಬದಲಾವಣೆ, ನೋಡಿ ಈ ಚರ್ಚೆ ಇಬ್ಬರೂ ನಡೆಸಲಿಕ್ಕೂ ಸಾಧ್ಯ ಇಲ್ಲ. ಏನಂತ ನಡೆಸ್ತಾರೆ, ನೀವು ಬಿಟ್ಕೊಡಿ ಅಂತ ಇವರು ಅಂತಾರೆ, ನಾನು ಬಿಡಲ್ಲ ಅಂತ. ಮುಂದೆ ಮಾತನಾಡೋಣ. ನನಗೊಂದು ಚಿಕ್ಕ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.